ಗಂಗಾವತಿ ನಗರದಲ್ಲಿ ನೂರಾರು ಗುಂಡಿಗಳು ವಾರ್ಡ್ ಮೆಂಬರ್ಗಳಾಗ್ಲಿ, ಈ ನಗರದ ಕೌನ್ಸಿಲರ್ಗಳಾಗ್ಲಿ ಅಥವಾ ಪೌರಾಯುಕ್ತರಾಗ್ಲಿ ಕೂಡ ಮುಂದಾಗ್ತಾ ಇಲ್ಲ. ಈ ರಸ್ತೆ ಏನು ನೋಡ್ತಾ ಇದ್ದೀರಲ್ಲ, ಇದು ಕೇವಲ ಒಂದಿನದ 2 ದಿನದ ಸಮಸ್ಯೆ ಅಲ್ಲ, ಸುಮಾರು ವರ್ಷಗಳಿಂದ ಈ ತರ ಸಮಸ್ಯೆಗಳಾಗ್ತಾ ಇದಾವೆ. ಇದಕ್ಕೆ ಯಾವುದೇ ಒಬ್ಬ ಅಧಿಕಾರಿಗಳಾಗ್ಲಿ, ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಲಿ ಯಾವನು ಕೂಡ ಈ ಗುಂಡಿಗಳನ್ನು ಮುಚ್ಚಬೇಕು, ಜನಸಾಮಾನ್ಯರಿಗೆ ಒಳ್ಳೆಯ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕನ್ನುವಂಥ ಕಿಂಚಿತ್ತು ಕಾಳಜಿಲ್ಲದೇನೆ ಇಲ್ಲಿ ನೂರಾರು ಸಾವುಗಳಾಗ್ತಾ ಇದ್ದಾವೆ, ನೂರಾರು ಸಮಸ್ಯೆಗಳಾಗ್ತಾ ಇದ್ದಾವೆ. ಗುಂಡಿಗಳಿಂದ ಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ, ತಲೆಗೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಪೆಟ್ಟು ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಗಳಿಗೆ, ವಾರ್ಡ್ ಮೆಂಬರ್ಗಳಿಗೆ, ಇಲ್ಲಿನ ಆಯುಕ್ತರಿಗೆ ನಾಚಿಕೆ ಆಗ್ಬೇಕು. ನೋಡಿ, ದಿನನಿತ್ಯ ನೂರಾರು ಜನರು ಸಮಸ್ಯೆಗಳ ಒಳಗಾಗ್ತಾ ಇದ್ದಾರೆ. ದಿನನಿತ್ಯ ಏನೋ ಸಮಸ್ಯೆಗಳಾಗ್ತಾ ಇದ್ದಾವೆ. ಎಷ್ಟೋ ಕೈಗಳು ಕಾಲುಗಳು ಮುಗಿತಾ ಇದ್ದಾವೆ. ಇಲ್ಲಿ ಓಡಾಡುವಂತ ಜನಸಾಮಾನ್ಯರಿಗೆ ತೀರಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇವತ್ತು ಈ ಗುಂಡಿಗಳಿಗೆ ಹೂವನ್ನ ಹಾಕುವ ಮುಖಾಂತರ ಪೂಜೆನ ಕೈಯಲ್ಲಿದೆ ನೋಡಿ. ಈ ತರ ನಾವು ಗುಂಡಿಗಳಿಗೆ ಪೂಜೆ ಮಾಡುವ ಮುಖಾಂತರ ಆಯುಕ್ತರಿಗೆ ನಾಚಿಕೆ ಬರೋ ತರ ಮಾಡ್ತಾ ಇದೀವಿ. ನಾಚಿಕೆ ಅವ್ರಿಗೆಲ್ಲ ತಿಂಗಳಿಗೆ ನಾವು ಕಟ್ಟುವಂತ ತೆರಿಗೆ ದುಡ್ಡು, ನಾವು ರಸ್ತೆ ಬಿಲ್ ಕಟ್ತಾ ಇದೀವಿ, ವಾಟರ್ ಬಿಲ್ ಕಟ್ತಾ ಇದೀವಿ, ಎಲ್ಲಾ ಬಿಲ್ ಅವರು ನಮ್ಮ ದಬ್ಬಾಳಿಕೆ ದೌರ್ಪವನ್ನ ಮತ್ತೆ ಜನಸಾಮಾನ್ಯರ ಪರವಾಗಿ ಮಾಡಬೇಕಾದಂತ ಕೆಲಸಗಳನ್ನ ಕಾರ್ಯಗಳನ್ನ ಮಾಡದೆ ಈ ತರದ ರಸ್ತೆಗಳನ್ನು ನಿರ್ಮಿಸಿ ಈಗ ಶಾಲೆಗೆ ಹೋಗುವಂತ ಮಕ್ಕಳು ಇವತ್ತು 2-3 ದಿನದಿಂದ ಮಳೆ ಆಗಿಲ್ಲ. ಮಳೆ ಆಯ್ತು ಅಂತಂದ್ರೆ ಇದು ಒಂಥರ ಒಂದು ಸರೋವರದ ರೂಪದಲ್ಲಿ, ಕೆರೆ ಕಟ್ಟೆಗಳ ರೂಪದಲ್ಲಿ ಒಂಥರ ಸಮುದ್ರದ ರೀತಿಯಲ್ಲಿ ಆಗುತ್ತೆ. ಇಲ್ಲೇನೆ ಗಾಡಿಗಳು ಓಡಾಡ್ತವೆ, ಇಲ್ಲೇನೆ ರಸ್ತೆಗಳು ಜನಸಾಮಾನ್ಯರು ಪಾದಚಾರಿಗಳು ಮಾಡ್ತಾರೆ. ಹಾಗಾಗಿ ಆಸ್ಪತ್ರೆ ಇದೆ, ಅಂಗಡಿ ಮುಂಗಟ್ಟುಗಳಿದ್ದಾವೆ. ಬಳ್ಳಾರಿ ಆಸ್ಪತ್ರೆ ಫೇಮಸ್ ಆಸ್ಪತ್ರೆ ಇದೆ. ಹಾಗಾಗಿ ಈಗ ನಾವು ಕೌನ್ಸಿಲರಿಗೆ ಫೋನ್ ಹಚ್ಚೋಣ. ಫೋನ್ ಸರ್ ನಮಸ್ತೆ. ಮಾಡಿದ ಕೌನ್ಸಿಲರ್ ಸರ್ ಅಲ್ವಾ ಸರ್? ಅಲ್ವಂತೆ ನೋಡಪ್ಪ, ಅಲ್ವಂತ ಹೇಳ್ತಿದ್ದಾರೆ. ಕೌನ್ಸಿಲರ್ಗೆ ಫೋನ್. ಇವತ್ತು ನಾಚಿಕೆ ಮಾನ ಮರ್ಯಾದೆ ಯಾವುದೇ ಜನಪ್ರತಿನಿಧಿಗಳಿಗಾಗಲಿ, ಈ ಭಾಗದ MLA-ಗಳಿಗಾಗಲಿ, MP-ಗಳಿಗಾಗಲಿ, ನಗರಸಭೆ ಆಯುಕ್ತರಿಗಾಗಲಿ, ಪೌರಾಯುಕ್ತರಿಗಾಗಲಿ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ. ನೋಡಿ, ನಮ್ಗೇನಿದೇನು ನಾವೇನು ಮುಂದಿನ ನಿರ್ಮಾಣಗಳಲ್ಲಿ ತಗ್ಗುಗಳು ಸೃಷ್ಟಿ ಆಗ್ತಾ ಇದಾವೆ, ಸಾವು ನೋವುಗಳಾಗ್ತಾ ಇದಾವೆ. ಹಾಗಾಗಿ ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನ ನೀಡಬೇಕಂತೇಳಿ ನಮ್ಮನ್ನೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ